ವೀಕ್ಷಕರೇ ನಮಸ್ಕಾರ. 13 ವರ್ಷದ ಹಿಂದೆ ಧರ್ಮಸ್ಥಳ ಗ್ರಾಮ ಪಾಂಗಳ ಅನ್ನೋ ಕುಗ್ರಾಮ, ಅಲ್ಲೊಂದು ಹೆಣ್ಣು ಮಗಳನ್ನ ಅತ್ಯಂತ ಭಯಂಕರವಾಗಿ ಕೊಲ್ಲಲಾಗುತ್ತೆ, ಆಕೆಯನ್ನ ರೇಪ್ ಮಾಡಲಾಗುತ್ತೆ. ಆದರೆ 13 ವರ್ಷ ಕಳೆದರೂ ಕೂಡ ಆಕೆಯನ್ನ ಕೊಂದ ಅಸಲಿ ಅಪರಾಧಿಗಳು ಯಾರು ಅನ್ನೋದು ಈವರೆಗೂ ಪತ್ತೆಯಾಗಿಲ್ಲ. ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡಿದೆ. ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಹಿಡಿದು ದೊಡ್ಡ ದೊಡ್ಡ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡಿದ ಒಂದು ಅತ್ಯಾಚಾರ ಪ್ರಕರಣ ಈ ಎಲ್ಲ ಇಲಾಖೆಗೂ ಸವಾಲಾಗಿದೆ. ಹೇಗೆ? ಯಾವಾಗ ಸೌಜನ್ಯಾಳನ್ನ ಹೆತ್ತು ಹೊತ್ತು ಸಾಕಿದ ತಾಯಿಗೆ ಸಮಾಧಾನ ಸಿಗೋದು? ಯಾವಾಗ ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ಸಿಗೋದು? ಸೌಜನ್ಯಾಳ ಪರ ಹೋರಾಟ ಮಾಡಿದ್ದು ಕೇವಲ ಒಂದಿಬ್ಬರಲ್ಲ, ಒಂದು ವರ್ಗವೇ ಇದೆ. ಪಾದಯಾತ್ರೆ ಮಾಡಿದ್ರು, ಧರಣಿ ಮಾಡಿದ್ರು, ಸತ್ಯಾಗ್ರಹ ನಡೆಸಿದ್ರು, ಚಳುವಳಿ ಮಾಡ್ತೀವಿ ಅಂದ್ರು, ಕರ್ನಾಟಕದಲ್ಲಿ ಕ್ರಾಂತಿ ಸೃಷ್ಟಿಯಾಗುತ್ತೆ ಅಂದ್ರು. ಪಾದಯಾತ್ರೆಗಳು ಎಲ್ಲವೂ ಕೂಡ ಮಂಗಳೂರು ಸಮುದ್ರಕ್ಕೆ ಹೋಮ ಬಿಟ್ಟಂಗಾಯ್ತಾ? ಹಾಗಾದ್ರೆ ಏನಾಗ್ತಾ ಇದೆ? ಸೌಜನ್ಯಾಳ ಪ್ರಕರಣದ ಅಸಲಿ ಆರೋಪಿಗಳು ಯಾರು? ಹಾಗಾದ್ರೆ ಪ್ರಭಾವಿಗಳಿಂದ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆಯೋ ಅಥವಾ ಸಂತೋಷ್ ರಾವೇ ಅಪರಾಧಿಯಾಗಿದ್ನ? 2 ಬಾರಿ ನ್ಯಾಯಾಲಯ ಹೇಳ್ತು ಸಂತೋಷ್ ರಾವ್ ನಿರಪರಾಧಿ ಅಂತ. ಹಾಗಾದ್ರೆ ಅಸಲಿ ದೋಷಿ ಯಾರು? ಅಸಲಿ ಅಪರಾಧಿ ಯಾರು? ಯಾಕೆ ಈ ಪ್ರಕರಣ ಅಷ್ಟು ಸವಾಲಾಗ್ತಾ ಇದೆ? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿ. ಹಾಗಾದ್ರೆ ಸತ್ಯ ಯಾವುದು, ಮಿಥ್ಯೆ ಯಾವುದು? ಹಾಗಾದ್ರೆ ನಕಲಿ ಯಾವುದು, ಅಸಲಿ ಯಾವುದು? ಯಾರು ಬೇಕಾದರೂ ಫೋನ್ ಮಾಡಿ ಮಾತನಾಡಬಹುದು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸೌಜನ್ಯಾಳ ಪರ ಮಾತನಾಡೋದಕ್ಕೆ ಘಟಾನುಘಟಿ ಅತಿಥಿಯೊಬ್ಬರಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ, ಸೌಜನ್ಯ ಸೀಕ್ರೆಟ್. ನಾನು ಸಾಹಿಲ್. ಒಂದು ಅತ್ಯಾಚಾರ, ಒಂದು ಕೊಲೆ, ನೂರಾರು ಆತಂಕ, ನೂರಾರು ಗೊಂದಲ, ಸಾವಿರಾರು ಅನುಮಾನ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಸಾವಿನ ಸೀಕ್ರೆಟ್ ಈ ಕ್ಷಣ ವಿ ಆರ್ ಗೋಯಿಂಗ್ ಟು ರಿವೀಲ್. 13 ವರ್ಷಗಳ ಹಿಂದೆ ನಿಜಕ್ಕೂ ಆಗಿದ್ದೇನು? ಧರ್ಮಸ್ಥಳದ ಪಾಂಗಳದಲ್ಲಿ ಆದ ಆ ಕತ್ತಲ ರಾತ್ರಿಯಲ್ಲಿ ನಡೆದ ಕ್ರೂರ ಘಟನೆ ಏನು? ಅಮಾನುಷ ಹತ್ಯೆ. ಅದರ ಹಿಂದೆ ಯಾರ ಕೈವಾಡ ಇತ್ತು? ಫ್ರೀಡಂ ಟಿವಿ ಕಲ್ಪಿಸುತ್ತಿದೆ ಅತಿ ದೊಡ್ಡ ಚರ್ಚಾ ವೇದಿಕೆ. ಸೌಜನ್ಯ ಸಾವಿಗೆ ಕಾರಣ ಯಾರು ಮತ್ತು ಶಿಕ್ಷೆ ಏನು? ಯಾಕಿಷ್ಟು ದೊಡ್ಡ ಸವಾಲಾಗಿದೆ ಈ ಪ್ರಕರಣ? ಫ್ರೀಡಂ ಟಿವಿಯಲ್ಲಿ ವಸಂತ್ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಸ್ಫೋಟಕ ಮಾತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಸಾವಿನ ಸೀಕ್ರೆಟ್ ಅನ್ನ ನಾವು ರಿವೀಲ್ ಮಾಡ್ತೀವಿ. 13 ವರ್ಷಗಳ ಹಿಂದೆ ನಿಜಕ್ಕೂ ಆಗಿದ್ದೇನು? ಸೌಜನ್ಯಾಳ ದೇಹವನ್ನ ಕಚ್ಚಿ ಕೊಂದವರು ಯಾರು? ಅಮಾನುಷ ಹತ್ಯೆ ಹಿಂದಿರೋ ನಿಜವಾದ ವ್ಯಕ್ತಿ ಯಾರು? ದಾಖಲೆ ಸಮೇತ ಇವತ್ತು ನಿಮ್ಮ ಫ್ರೀಡಂ ಟಿವಿಯಲ್ಲಿ ವಸಂತ್ ಗಿಳಿಯಾರ್ ಹೇಳುವಂತಹ ಉತ್ತರ ಕರ್ನಾಟಕ ಜನರನ್ನ ಸಾಕ್ಷಿಯಾಗಿಸುತ್ತೆ. ಫ್ರೀಡಂ ಟಿವಿಯಲ್ಲಿ ವಸಂತ್ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾತು. ಅವರು ಇಟ್ಟುಕೊಂಡಿರುವಂತಹ ದಾಖಲೆ ಅಸಲಿನಾ ಅಥವಾ ನಕಲಿನಾ? ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಸಾವಿನ ಸೀಕ್ರೆಟ್ ರಿವೀಲ್ ಮಾಡ್ತೀವಿ. 13 ವರ್ಷಗಳ ಹಿಂದೆ ನಿಜಕ್ಕೂ ಆಗಿದ್ದೇನು? ಸಮೀರ್ ವಿಡಿಯೋ ಬಿಡುಗಡೆಯಾದ ನಂತರ ಈ ಒಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದು ಇಡೀ ಕರ್ನಾಟಕದಲ್ಲಿ ಸಂಚಲನ ಮೂಡಿಸುತ್ತೆ. ಫ್ರೀಡಂ ಟಿವಿ ಕಲ್ಪಿಸುತ್ತಿದೆ ಅತಿ ದೊಡ್ಡ ಚರ್ಚಾ ವೇದಿಕೆ. ಯಾರು ಬೇಕಾದರೂ ಫೋನ್ ಮಾಡಿ ಮಾತನಾಡಬಹುದು. ವಸಂತ್ ಗಿಳಿಯಾರ್ ಜೊತೆ ಯಾರು ಬೇಕಾದರೂ ಮಾತನಾಡಬಹುದು. ಈ ಪ್ರಕರಣದ ಸೂಕ್ಷ್ಮವಾದ ಪ್ರಶ್ನೆ, ಅಸೂಕ್ಷ್ಮವಾದ ಪ್ರಶ್ನೆ, ಯಾವ ಅನುಮಾನವಿದ್ದರೂ ಕೂಡ ಇವತ್ತು ಗಿಳಿಯಾರ್ ಜೊತೆ ನೀವು ಕ್ಲಾರಿಟಿಯನ್ನು ಪಡೆದುಕೊಳ್ಳಬಹುದು. ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಸಾವಿನ ಸೀಕ್ರೆಟ್ಗಳು, ಮಟ್ಟಣ್ಣನವರ್ ಮಾಡಿದ ಧರಣಿಗಳು, ಮಟ್ಟಣ್ಣನವರ್ ಮಾಡಿದ ಹೋರಾಟಗಳು, ಮಹೇಶ್ ಶೆಟ್ಟಿ ತಿಮರೋಡಿ ಮಾಡ್ತಾ ಇರುವಂತಹ ಆರೋಪ, ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮಟ್ಟಣ್ಣನವರ್ ಎನ್ನುವಂಥ ಈ ಹೋರಾಟಗಾರರ ವಿರುದ್ಧ ಗಿಳಿಯಾರ್ ಮಾಡ್ತಾ ಇರ್ತಕ್ಕಂತಹ ಆರೋಪ. ಇದರಲ್ಲಿ ಯಾವುದು ಸತ್ಯ, ಯಾವುದು ಮಿಥ್ಯ? ಸೌಜನ್ಯ ಸಾವಿಗೆ ಕಾರಣ ಯಾರು ಮತ್ತು ಆ ಅಪರಾಧಿಗೆ ಶಿಕ್ಷೆ ಯಾವಾಗ ಆಗುತ್ತೆ? ಫ್ರೀಡಂ ಟಿವಿಯಲ್ಲಿ ವಸಂತ್ ಗಿಳಿಯಾರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾತನ್ನಾಡ್ತಾರೆ ಈ ಕ್ಷಣ. ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಸಾವಿನ ಸೀಕ್ರೆಟ್ ಇಂಚಿಂಚು ಮಾಹಿತಿ ರಿವೀಲ್ ಮಾಡ್ತೀವಿ. 13 ವರ್ಷಗಳ ಹಿಂದೆ ನಿಜಕ್ಕೂ ಹಾಗಾದ್ರೆ ಆಗಿದ್ದೇನು? ಅಮಾನುಷ ಹತ್ಯೆಯಿಂದಿರುವ ನಿಜವಾದ ವ್ಯಕ್ತಿ ಯಾರು ಆ ವ್ಯಕ್ತಿ? ಫ್ರೀಡಂ ಟಿವಿ ಕಲ್ಪಿಸ್ತಾ ಇದೆ ಬಹುದೊಡ್ಡ ವೇದಿಕೆ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಸೌಜನ್ಯ ಸೀಕ್ರೆಟ್ ಬಗ್ಗೆ ಮಾತನಾಡೋದಕ್ಕೆ ವಸಂತ್ ಗಿಳಿಯಾರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವಸಂತ್ ಗಿಳಿಯಾರ್ ಅವರೇ, ಸಾಕಷ್ಟು ಜನ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ.
ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಹಿಡಿದುಕೊಳ್ಳುವಂತಹ ಏನು ಹೇಳ್ತಾರೆ, ನಾಮಫಲಕದಲ್ಲಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಇರುತ್ತೆ ಬರಹ. ಆದ್ರೆ ನೀವ್ಯಾಕೆ ಸೌಜನ್ಯ ಕ್ಷಮಿಸು ಮಗಳೇ ಅಂತ ಹೇಳ್ತೀರಿ? ಏನಾದರೂ ಅಪರಾಧ ಮಾಡಿದೀರಾ ನೀವು ಕ್ಷಮೆ ಕೇಳೋದಕ್ಕೆ? ಸೌಜನ್ಯ ಕ್ಷಮಿಸು ಅಂತ ನಾನು ಹೇಳಿಲ್ಲ. ಏನಾಯ್ತು ಮಗಳೇ ಅಂತ ಹೇಳಿ ನನ್ನ ಪಬ್ಲಿಕ್ ಮಿರರ್ ಚಾನಲಲ್ಲಿ ನಾವು ಒಂದು ಎಪಿಸೋಡ್ ಮಾಡಿದ್ದೀವಿ. ಅದಕ್ಕೆ ಸತ್ಯಶೋಧನ ವರದಿ ಅಂತೇಳಿ ಹೆಸರು ಕೊಟ್ಟಿದ್ದೀವಿ. ಹೋರಾಟವನ್ನು ಮಾಡುವ, ಆ ಹೋರಾಟಕ್ಕೆ ಕರೆಯನ್ನು ಕೊಟ್ಟವರ ಕರೆಯನ್ನು ಕೇಳಿ ನಾನು ಕೂಡ ಆ ಸಂದರ್ಭದಲ್ಲಿ ಹೋಗಿದ್ದಿದೆ. ಸೌಜನ್ಯ ಎನ್ನುವ ಹೆಣ್ಣು ಮಗು ಎಲ್ಲರೂ ಕರೆಯುವಂತೆ ನನಗೂ ಕೂಡ ಆಕೆ ತಂಗಿಯೇ, ನನಗೂ ಕೂಡ ಆಕೆಗೆ ನ್ಯಾಯ ಸಿಗಬೇಕು ಎನ್ನುವಂಥ ಒಂದು ಆಸೆ ಇತ್ತು. ಆದರೆ ಆಕೆಗೆ ನ್ಯಾಯ ಸಿಗದಂತೆ ಮಾಡಿದವರು ನಾವು ಹೋರಾಟಗಾರರು ಎನ್ನುವ ಮುಖವಾಡ ಹಾಕ್ಕೊಂಡು ಕಟ್ಟು ಕತೆಗಳನ್ನು, ಕಲರ್ ಕಾಗೆಯನ್ನು ಹಾರಿಸ್ತಾ ಇದ್ದಾರೆ. ಅವರು ಹೇಳಿದಂಥ ಎಲ್ಲ ಸುಳ್ಳಿನ ಕೋಟೆಯನ್ನು ನಾವು ಒಡೆದಿದ್ದೀವಿ. ಸುಳ್ಳನ್ನು ಸೃಷ್ಟಿ ಮಾಡೋದು ಬಹಳ ಸುಲಭ ಸಾಹೇಬ್ರೆ. ದಾಖಲೆ ಇಟ್ಕೊಂಡು ಮಾತಾಡಬೇಕು. ದಾಖಲೆಯೇ ಮಾತಾಡುತ್ತೆ. ಆದರೆ ಇವರ ಕೈಯಲ್ಲಿ ಯಾವ ಕಾಗದದ ತುಂಡು ಇಲ್ಲ. ಇಲ್ಲಿ ನಾನು ತಂದಿರುವಂಥ ದಾಖಲೆಗಳು ನಾನು ಪ್ರಿಂಟ್ ಮಾಡ್ಕೊಂಡು ಬಂದಿರೋದಲ್ಲ. ಇದೆಲ್ಲವೂ ಕೂಡ ನಮ್ಮ ಭಾರತ ದೇಶದ ಸಾಂವಿಧಾನಿಕತೆಯ ಅಡಿಯಲ್ಲಿರುವಂಥ ಸಂಸ್ಥೆಗಳು ಕೊಟ್ಟಿರುವಂಥ ದಾಖಲೆಗಳು. ಈ ದಾಖಲೆಯ ಆಧಾರದ ಅಡಿಯಲ್ಲಿ ನಾನಿವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.